ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಮತ್ತೆ ಶಾಕ್ ಕೊಡಲು ಮುಂದಾಗಿದೆ. ಇನ್ನು ಹಳೆಯ ಗೊಂದಲವೇ ಬಗೆಹರಿದಿಲ್ಲ. ಫೆಬ್ರವರಿಯಿಂದ ಮತ್ತೆ ಟಿಕೆಟ್ ದರ ಏರಿಕೆಯಾಗಲಿದೆ. ಬಿಎಂಆರ್ಸಿಎಲ್ ತಪ್ಪು ಲೆಕ್ಕ ಕೊಟ್ಟು ಕಳೆದ ವರ್ಷ ಫೆಬ್ರವರಿ 9ರಂದು 105.5% ದರ ಏರಿಕೆ ಮಾಡಿತ್ತು. ಆಕ್ರೋಶದ ನಂತರ 71.5%ಗೆ ಟಿಕೆಟ್ ದರ ಇಳಿಸಿತ್ತು. ಇದೀಗ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಟಿಕೆಟ್ ದರ ಏರಿಕೆಯಾಗಲಿದೆ. ಮತ್ತೆ ದರ ಏರಿಕೆಯಾದರೆ ಕಷ್ಟ ಆಗಲಿದೆ ಅಂತ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೆ ಈಗ ಫೆಬ್ರವರಿಯಿಂದ ದರ ಏರಿಕೆ ಮಾಡಲಿಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿರುವಂಥದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಮೆಟ್ರೋ ಪ್ರಯಾಣಿಕರ ತಮ್ಮ ಅಭಿಪ್ರಾಯ? ಸರ್, ಇದು ತುಂಬ ತಪ್ಪು. ಯಾಕೆ ಅಂತಂದರೆ ಇದು ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ಸೇವೆ ಆಗಿದ್ದರಿಂದ ಯಾವುದೇ ಕಾರಣಕ್ಕೂ ಇವರು ಪದೇ ಪದೇ ಈ ಥರ ಹೆಚ್ಚಿಸೋದು ಭಾಳ ತಪ್ಪು. ಇದು ಸಾರ್ವಜನಿಕ ಅನುಕೂಲ. ಬಿಬಿಎಂಪಿ ಚುನಾವಣೆ ನಡೆದು 10 ವರ್ಷವೇ ಕಳೆದೋಗಿದೆ. ಬಿಬಿಎಂಪಿ ಈಗ ಜಿಬಿಎ ಆಗಿ ಬದಲಾಗಿದೆ. 16 ಕಾರಣದಿಂದ ಮುಂದೂಡಿಕೆಯಾಗ್ತಿದ್ದ ಬೆಂಗಳೂರಿನ ಚುನಾವಣೆಗೆ ಕೊನೆಗೂ ಕಾಲ ಕೂಡಿ ಬಂದಿದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಮುಹೂರ್ತ ಹಾಕಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಜೂನ್ 30ರೊಳಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ನಿರ್ದೇಶನ. ತಿಂಗಳುಗಳೇ ಉರುಳಿ ಹೋದ್ವು, ವರ್ಷಗಳೇ ಕಳೆದು ಹೋದ್ವು. ಅಂದುಕೊಂಡಂತಾಗಿದ್ರೆ 2020ರಲ್ಲೇ ಬಿಬಿಎಂಪಿ ಚುನಾವಣೆ ನಡೆಯಬೇಕಿತ್ತು. ಕೊರೋನಾ ನೆಪದಲ್ಲಿ ಮುಂದೂಡಲ್ಪಟ್ಟ ಚುನಾವಣೆ, ವಾರ್ಡ್ ವಿಂಗಡಣೆ, ವಾರ್ಡ್ಗಳ ಮೀಸಲಾತಿ ಸೇರಿದಂತೆ ಹಲವು ಕಾರಣಗಳಿಂದ ಮುಂದೂಡಿಕೆಯಾಗ್ತಾನೇ ಬಂತು. ಬಿಜೆಪಿ ಸರ್ಕಾರದ ಬಳಿಕ ಪಟ್ಟಕ್ಕೇರಿದ ಕಾಂಗ್ರೆಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬದಲಿಸಿತು. ಬಿಬಿಎಂಪಿಗೆ ಚುನಾವಣೆ ನಡೆಸುವಂತೆ ಹಲವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜೂನ್ 30ರೊಳಗೆ ಚುನಾವಣೆ ನಡೆಸುವಂತೆ ನಿರ್ದೇಶನ ನೀಡಿದೆ. ಫೆಬ್ರವರಿ 20ರೊಳಗೆ ವಾರ್ಡ್ವಾರು ಮೀಸಲಾತಿ ಪಟ್ಟಿ ಅಂತಿಮಗೊಳಿಸಿ, ಮಾರ್ಚ್ 16ರೊಳಗೆ ಮತದಾರರ ಪಟ್ಟಿ ಅಂತಿಮಗೊಳಿಸಿ, ಜೂನ್ 30ರೊಳಗೆ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಸೇರಿ ಹಲವು ಪರೀಕ್ಷೆ ಮುಗಿದ ಬಳಿಕ ಮಾರ್ಚ್ 16ರೊಳಗೆ ಮತದಾರರ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಮೇ 26ರೊಳಗೆ ಚುನಾವಣಾ ದಿನಾಂಕ ಘೋಷಣೆಯಾಗಲಿದೆ. ಹೀಗಾಗಿ ಮೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಚುನಾವಣಾ ಹಬ್ಬ ನಡೆಯಲಿದೆ. ಚುನಾವಣೆಗೆ ನಾವು ರೆಡಿ ಅಂತಿರೋ ಬಿಜೆಪಿ ನಾಯಕರು ರಸ್ತೆ ಗುಂಡಿಗಳಿಂದಲೇ ಕಾಂಗ್ರೆಸ್ ಸೋಲುತ್ತೆ ಅಂತ ಭವಿಷ್ಯ ನುಡಿತಿದ್ದಾರೆ. ಬೇಗ ಚುನಾವಣೆ ಮಾಡಿ, ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತ ಗುಂಡಿಗಳೇ ಸಾಕು. ನಾವು ಚುನಾವಣೆಗೆ ರೆಡಿ ಎಂದಿರೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಗೃಹಲಕ್ಷ್ಮಿಯರು ನಮ್ಮ ಪರ ನಿಲ್ತಾರೆಂಬ ಭರವಸೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆಯಿಂದ ಜನಕ್ಕೆ ಕಷ್ಟ ಇತ್ತು, ಅನುಕೂಲ ಆಗಲಿ ಅಂತೇಳಿ ಶಕ್ತಿ ಗೃಹಲಕ್ಷ್ಮಿ ಕಾರ್ಯಕ್ರಮ, ಗೃಹಜ್ಯೋತಿ ಮತ್ತೆ ಈಗ ಇಂದಿರಾ ಗಾಂಧಿ ವಯಸ್ಸಲ್ಲಿ ಕಿಟ್ಟು ಕೂಡ ಕೊಡ್ತಾ ಇದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಬಿಜೆಪಿ ಜೆಡಿಎಸ್ ಗೊಂದಲದಲ್ಲಿದೆ. ರಸ್ತೆ ಗುಂಡಿ, ರಸ್ತೆ ಅಭಿವೃದ್ಧಿ, ಟ್ರಾಫಿಕ್, ಕಸರ ಸಮಸ್ಯೆ, ಗುತ್ತಿಗೆದಾರರ ಬಾಕಿ ಬಿಲ್ ಬಿಜೆಪಿಗೆ ಅಸ್ತ್ರವಾಗಿದೆ. ರಸ್ತೆ ಅಧ್ವಾನಗಳಿಂದ ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಸವಾಲಾಗಿದ್ದು, ಗೃಹಲಕ್ಷ್ಮಿಯರು ಕೈ ಹಿಡಿಯುತ್ತಾರೆಂಬ ನಿರೀಕ್ಷೆಯಲ್ಲಿದೆ. ಕಿರಣ್ ಹನ್ಯಡ್ಕ ಜೊತೆ ರಮೇಶ್, ಟಿವಿ9 ಬೆಂಗಳೂರು.